ಹಲೋ ನಮಸ್ಕಾರ ಎಲ್ರಿಗೂ. ನಾನು ಶ್ರುತಿ. ಮತ್ತೊಂದು ಗಾರ್ಡನ್ ವಿಡಿಯೋಗೆ ಸ್ವಾಗತ. ಮತ್ತು ಇವತ್ತೊಂದು ಸೇಲ್ ವಿಡಿಯೋ. ಸ್ವಲ್ಪ ಒಳ್ಳೊಳ್ಳೆ ವೆರೈಟಿದು ಟ್ಯೂಬರ್ಸ್ ಸಿಕ್ಕಿದೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು. ಗ್ರೀನ್ ಆ್ಯಪಲ್ ವೆರೈಟಿ, ಇದು ಸೂಪರ್ ಟ್ರಾಪಿಕಲ್ ವೆರೈಟಿ ಮತ್ತು ಎಲ್ಲರೂ ಇಷ್ಟಪಡೋ ವೆರೈಟಿ. ಇದು ತುಂಬ ಹೂವಾಗುತ್ತೆ. ಇದರಲ್ಲಿ ಟ್ಯೂಬರ್ ಸಿಗೋದೆ ತುಂಬ ಕಷ್ಟ. ಒಂದೇ ಒಂದು ಟ್ಯೂಬರ್ ಸಿಕ್ಕಿದೆ. ನಾನು 2 ಟಬ್ಬಲ್ಲಿ ಪ್ಲ್ಯಾಂಟ್ ಮಾಡಿದ್ದೆ. ಕೆಲವು ರನ್ನರ್ ಸಿಕ್ಕಿದೆ, ಕೆಲವು ಅದನ್ನು ನಾನೇ ಪ್ಲ್ಯಾಂಟ್ ಮಾಡ್ಕೊಳ್ತೀನಿ, ಯಾಕಂದರೆ ರನ್ನರ್ನ ನಾವು ಕಳ್ಸೋಕ್ಕಾಗಲ್ಲ. ಹಾಗಾಗಿ ಟ್ಯೂಬರ್ ಮಾತ್ರ ಒಂದು ಸಿಕ್ಕಿದೆ. ಮತ್ತು ಇಲ್ಲಿ ನೋಡ್ತಾ ಇರ್ಬೋದು, ಇದು ನಮೋ ಅನ್ನೋ ವೆರೈಟಿ. ಇದನ್ನು ತುಂಬ ಜನ ಹೇಳಿದ್ದಾರೆ ಈ ವೆರೈಟಿನ. ಆದರೆ ಈಗ ಸದ್ಯಕ್ಕೆ ಇದು ಅವೈಲೇಬಲ್ ಇಲ್ಲ. ಇದು ಫ್ಲವರಿಂಗ್ ಆಗ್ತಾಯಿದೆ. ಫ್ಲವರಿಂಗ್ ಆಗೋ ಟೈಮಲ್ಲಿ ಯಾವುದೇ ಟ್ಯೂಬರ್ಗಳು ನಮಗೆ ಸಿಗಲ್ಲ, ಬರೀ ರನ್ನರ್ ಮಾತ್ರನೇ ಸಿಗತ್ತೆ. ಹಾಗಾಗಿ ಇದು ಸದ್ಯಕ್ಕೆ ಇಲ್ಲ. ಮತ್ತು ಇಲ್ಲಿ ನೋಡ್ತಾ ಇರ್ಬೋದು, ಇದು ತುಂಬ ಒಂದು ಒಳ್ಳೆ ಟ್ರಾಪಿಕಲ್ ವೆರೈಟಿ. ಗ್ರೀನ್ ಆ್ಯಪಲ್ಲು ಅಷ್ಟೇ, ನಮೋನೂ ಅಷ್ಟೇ. ಮತ್ತು ಬುಚ್ಚ ಅನ್ನೋ ವೆರೈಟಿನೂ ಕೂಡ ನೀವು ನನ್ನ ಲಾಸ್ಟ್ ವೀಕ್ ಸೇಲಲ್ಲಿತ್ತು ಈ ವೆರೈಟಿ. ಇಲ್ಲಿ ನೋಡಿ, ಇದು ನೋಡ್ತಾ ಇರ್ಬೋದು ಬುಚ್ಚ. ಇದು ಸ್ವಲ್ಪ ವೈಟ್ ಮಧ್ಯ ಮಿಕ್ಸ್ ಆಗಿರುತ್ತೆ, ಸ್ವಲ್ಪ ಶೇಡೆಡ್ ಥರ ಬಂದಿರುತ್ತೆ ಈ ಫ್ಲವರಲ್ಲಿ. ಇಲ್ಲಿ ನೋಡಿ, ಇದು ಬುಚ್ಚ. ಇದೂ ಅಷ್ಟೇ ಒಂದು 3-4 ಟಬ್ಬಲ್ಲಿ ಹಾಕಿದ್ದೀನಿ. ಈಗ ಫ್ಲವರಿಂಗ್ ಆಗುವಾಗ ನಾವು ತೆಗೆದ್ರೆ ಏನಾಗುತ್ತೆ, ಅದರಲ್ಲಿ ಟ್ಯೂಬರ್ ಸಿಗಲ್ಲ. ತುಂಬ ಜನ ಕೇಳಿದ್ದಾರೆ ಈ ವೆರೈಟಿನೂ ಕೂಡ. ಒಂದು ಟಬ್ಬಲ್ಲಿ ಟ್ಯೂಬರ್ ಆಗಿದ್ದನ್ನು ನಾನು ಲಾಸ್ಟ್ 2 ವೀಕ್ಸ್ ಬ್ಯಾಕ್ ಅದನ್ನು ಸೇಲಲ್ಲಿತ್ತು ಇದು. ಮತ್ತು ಇದು ನಮೋ ವೆರೈಟಿ. ಇದು ತುಂಬ ಒಳ್ಳೆ ಪ್ಯಾಟ್ರನ್ ಇರುವ ಫ್ಲವರ್ ಇದು. ಇಲ್ಲಿ ನೋಡ್ತಾ ಇರ್ಬೋದು ನೀವು. ಮತ್ತು ಗಾರ್ಡನಲ್ಲಿ ಇನ್ನೂ ಯಾವ್ಯಾವುದು ಫ್ಲವರ್ ಇದೆ ಅಂತಲೂ ನಾನು ತೋರಿಸ್ತೀನಿ ಇವತ್ತು ವಿಡಿಯೋದಲ್ಲಿ. ನೋಡಿ, ಇದು ಪಿಂಕ್ ಕ್ಲೌಡ್ ವೆರೈಟಿ. ಇದು ಟ್ಯೂಬರ್ ಸಿಕ್ಕಿದೆ, ತುಂಬ ದೊಡ್ಡ ದೊಡ್ಡ ಟ್ಯೂಬರ್ ಸಿಕ್ಕಿದೆ. ಇದು 1 ತಿಂಗಳಿಗೆ ಹೂ ಬರುತ್ತೆ ನಿಮಗೆ. ಸ್ಟ್ಯಾಂಡಿಂಗ್ ಲೀಫ್ ಅಂದರೆ ಏರಿಯಲ್ ಲೀಫ್ ಇಲ್ಲದೆ ಹೂ ಬರುವ ವೆರೈಟಿ ಇದು. ತುಂಬ ದೊಡ್ಡ ಅಂದರೆ ಪಿಂಕ್ ಕ್ಲೌಡನ್ನೇ ನಾನು ತುಂಬ 3-4 ಟಬ್ಬಲ್ಲಿ ಹಾಕಿದ್ದೆ. ಇಷ್ಟೆಲ್ಲ ನಾನು ಹಾಕೋಕ್ಕೆ ನನಗೆ ಜಾಗದ ಅವಕಾಶ ಇಲ್ಲ, ಯಾಕಂತಂದರೆ ಟೆರೆಸ್ ಗಾರ್ಡನ್ ಆಗಿರೋದ್ರಿಂದ ತುಂಬ ಪ್ಲ್ಯಾಂಟ್ ಮಾಡೋಕ್ಕಾಗಲ್ಲ. ಹಾಗಾಗಿ ಇಲ್ಲಿ ನೋಡಿ, ಇದು ಕಾವೇರಿ ಅನ್ನೋ ಟ್ಯೂಬರು. ಇದು ಒಂದು ಒಳ್ಳೆ ಟ್ರಾಪಿಕಲ್ ವೆರೈಟಿ ಟ್ಯೂಬರ್ಸ್. ಇದು ನೋಡಿ ಎಷ್ಟು ದೊಡ್ಡದಾಗಿದೆ. ಇದು ಸುಮಾರು ಟಬ್ಬಲ್ಲಿ ಹಾಕಿದ್ದೀನಿ ನಾನು. ಇದು ತುಂಬ ಎತ್ತರಕ್ಕೆ ಬಂದು ತುಂಬ ದೊಡ್ಡ ಎಲೆ ಆಗಿ ಹೂ ಬರೋ ವೆರೈಟಿ ಇದು ಕಾವೇರಿ. ಇದೆಲ್ಲ ಇಂಡಿಯನ್ ಹೈಬ್ರಿಡ್ಸು. ಮತ್ತು ಇದು ನೋಡಿ, ಇದು ಹೊಸದು ಒಂದು ಮೊಗ್ಗಾಗಿದೆ, 2 ಮೊಗ್ಗಾಗಿದೆ ಈ ಗಿಡದಲ್ಲಿ. ಮತ್ತು ಹುಳುನೂ ಆಗಿದೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು. ನಾನು ತುಂಬ ಟ್ಯೂಬರ್ಸ್ನ ಹಾಕಿದ್ದೆ, ಯಾಕಂದರೆ 2 ಸತಿ ರೀಪಾಟ್ ಮಾಡಿರೋದ್ರಿಂದ ಎಲ್ಲ ಟಬ್ಬಲ್ಲೂ ID ಚೇಂಜ್ ಆಗೋಗಿದೆ. ಹಾಗಾಗಿ ಇದು ಯಾವುದು ವೆರೈಟಿ ಅಂತ ಗೊತ್ತಿಲ್ಲ. ಆದರೆ ಒಳ್ಳೆ ರೆಡ್ ಕಲರ್ ಫ್ಲವರೇ ಬರುತ್ತೆ ಇದರಲ್ಲಿ. ಇಲ್ಲಿ ನೋಡ್ತಾ ಇರ್ಬೋದು ಹುಳು ನೀವು ಹೇಗಿದೆ ಅಂತ ಅಂದ್ಬಿಟ್ಟು. ಇದನ್ನು ಕ್ಲೀನ್ ಮಾಡ್ಕೊಳ್ಬೇಕಾಗತ್ತೆ. ಅಕಸ್ಮಾತ್ ಇದನ್ನು ನಾವು ನೋಡಲಿಲ್ಲ, ಕ್ಲೀನ್ ಮಾಡ್ಕೊಳ್ಳಿಲ್ಲ ಅಂತಂದರೆ ಪೂರ್ತಿ ಗಿಡ ಮೊಗ್ಗು ಎಲ್ಲ ತಿಂದುಬಿಡುತ್ತೆ. ಎಲೆನೇ ಫುಲ್ ರಾತ್ರಿಯಿಂದ ಬೆಳಗ್ಗೆ ಏಳೋಷ್ಟರಲ್ಲೇ ಎಲೆನೇ ಇರಲ್ಲ, ಅಷ್ಟೊಂದು ಬೇಗ ಅಟ್ಯಾಕ್ ಮಾಡುತ್ತೆ ಈ ಹುಳುಗಳು. ತಾವರೆಯಲ್ಲೂ ತುಂಬ ಥರ ಶಂಕು ಹುಳು ತುಂಬ ಇರುತ್ತೆ. ಅದಿದ್ರೂ ಅಷ್ಟೇ, ತುಂಬ ಆಗಿಬಿಟ್ರೆ ಶಂಕು ಹುಳುನು. ಇಲ್ಲಿ ನೋಡಿ, ಇದೊಂದು ಹೊಸದು ಡೋರಿ ಸಾಲ್ಟ್ ಅಂತ ಅಂದ್ಬಿಟ್ಟು ಒಂದು ಲೀಫೇ. ಇದು ತುಂಬ ಮಾರ್ಬಲ್ ಥರ ಶೇಪಲ್ಲಿ ತುಂಬ ಚೆನ್ನಾಗಿದೆ. ನನಗೆ ಲಿಮಿಟೆಡ್ ಸ್ಪೇಸ್ ಇರೋದ್ರಿಂದ ಟೆರೆಸಲ್ಲಿ ತುಂಬ ಟ್ಯೂಬರ್ಸ್ನ ತೆಗೆದಾಗ ಈ ಥರ ನಾನು ವಿಡಿಯೋಗಳನ್ನ ಮಾಡಬೇಕಾಗತ್ತೆ. ಇಲ್ಲಿ ನೋಡಿ, ಇದು ಪರ್ಪಲ್ ಡೈಮಂಡ್ ಅಂತ ಅಂದ್ಬಿಟ್ಟು ಅದೊಂದು ತುಂಬ ಡಾರ್ಕ್ ಶೇಡ್ ಇರೋ ವಾಟರ್ ಲಿಲ್ಲಿ. ಮತ್ತು ಇವತ್ತು ಯಾವ್ಯಾವುದು ನಿಮಗೆ ಸೇಲ್ಗಿದೆ ಅನ್ನೋ ಫ್ಲವರ್ಸ್ ಎಲ್ಲ ಲಾಸ್ಟಲ್ಲಿ ಬರುತ್ತೆ. ಈ ವಿಡಿಯೋ ಲಾಸ್ಟಲ್ಲಿ ಆ ಫ್ಲವರ್ ಪಿಕ್ ಬರುತ್ತೆ. ಮತ್ತು ನಾನು ಡಿಸ್ಕ್ರಿಪ್ಷನಲ್ಲಿ ನಂಬರನ್ನು ಕೊಟ್ಟಿರ್ತೀನಿ. ಆವಾಗ ನೀವು ವಾಟ್ಸಪ್ಪಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ರೆ ನಾನು ಫ್ಲವರ್ ಪಿಕ್ ಹಾಕಿ ಅದ್ರ ಬಗ್ಗೆ ಇನ್ಫಾರ್ಮೇಷನ್ನ ಕೊಡ್ತೀನಿ. ಎಲ್ಲ ಟ್ರಾಪಿಕಲ್ ವೆರೈಟೀಸನ್ನೇ ನಾನು ಕಲೆಕ್ಟ್ ಮಾಡಿರೋವಂಥದ್ದು. ಇಲ್ಲಿ ನೋಡಿ, ಕ್ರಾಂಚ್ನಾಕ್ ಅಂತ ಒಂದು ವಾಟರ್ ಲಿಲಿ. ಇದು ಒಂದೇ ಒಂದು ಮದರ್ ಪ್ಲ್ಯಾಂಟ್ ಮಾತ್ರನೇ ಉಳ್ಕೊಂಡಿದೆ, ಎಲ್ಲ ಸೇಲ್ ಆಗೋಯ್ತು ಇದು. ಅಂದರೆ ನರ್ಸರೀಸ್ ಅವರು ಮತ್ತು ಮನೆಗೆ ಕೆಲವರು ಬಂದು ತೊಗೊಂಡೋಗ್ತಾರೆ. ನೆನೆ ಸುಮಾರು ಪ್ಲ್ಯಾಂಟ್ ಖಾಲಿ ಆಯಿತು. ಸುಮಾರು ವಾಟರ್ ಲಿಲ್ಲೀಸೂ ಪ್ರೊಪೋಗೇಟ್ ಆಗ್ತಾಯಿದೆ. ಫ್ಲವರಿಂಗ್ ಪ್ಲ್ಯಾಂಟ್ನ ನಾವು ಇಲ್ಲಿ ಲೋಕಲಲ್ಲಿ ಕೊಡ್ಬೋದು. ಟ್ಯೂಬರ್ ಪ್ಲ್ಯಾಂಟ್ನ ತುಂಬ ದೂರದವ್ರಿಗೆ ಕೊರಿಯರ್ ಮಾಡಬೇಕಾಗತ್ತೆ. ಆಮೇಲೆ ತುಂಬ ಥರ ವೆರೈಟಿದು ಇನ್ನು ಈಗ ಮೊಗ್ಗಳೆಲ್ಲ ಶುರು ಆಗ್ತಾಯಿದೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು. ಮತ್ತು ಕೆಲವೆಲ್ಲ ಈಗ 2 ಸತಿ 3 ಸತಿ ರೀಪಾಟ್ ಆಗಿದೆ ಕೆಲವೆಲ್ಲ ಗಿಡಗಳು. ಇಲ್ಲಿ ನೋಡಿ, ಸ್ವಲ್ಪ ಎಲ್ಲ ಒಳ್ಳೊಳ್ಳೆ ಟ್ರಾಪಿಕಲ್ ವೆರೈಟಿನೇ ನಾವು ಸೆಲೆಕ್ಟ್ ಮಾಡಬೇಕಾಗತ್ತೆ. ಯಾಕಂದರೆ ನಾನು ಕೊಡುವಾಗ ಅವ್ರಿಗೆ ಪೂರ್ತಿ ಟ್ರಾಪಿಕಲ್ ಅಂತಲೇ ಹೇಳಿಬಿಟ್ಟು ಕೊಡಬೇಕಾಗತ್ತೆ. ಯಾಕೆ ಅಂದರೆ ಅವ್ರಿಗೂ ಬೇಗ ಹೂ ಬರಬೇಕು ಅನ್ನೋದು ಅವ್ರಿಗೂ ಆಸೆ ಇರುತ್ತೆ. ನಮ್ಮ ಹತ್ರ ಬೈ ಮಾಡಿರೋರಿಗೆ
ಮತ್ತು ನನ್ನ ಉದ್ದೇಶನೂ ಅದೇ, ನಮ್ಮ ಅಲ್ಲಿ ಬೈ ಮಾಡಿರೋರು ಬೇಗ ಅದರಲ್ಲಿ ಫ್ಲವರಿಂಗ್ನ ನೋಡಲಿ ಅನ್ನೋದೇ ನನ್ನ ಆಸೆ ಕೂಡ. ಇಲ್ಲಿ ನೋಡಿ, ಹಾಗಾಗಿ ನಾನು ಸೆಲೆಕ್ಟ್ ಮಾಡಿ ಕೆಲವು ವೆರೈಟಿಗಳನ್ನ ಮಾತ್ರ ನಾನು ಕೊಡೋದು. ಇಲ್ಲಿ ನೋಡಿ, ಇದು ಅಫೆಕ್ಷನ್ 16 ಅಂತ ಅಂದ್ಬಿಟ್ಟು ಒಂದು ವೆರೈಟಿ, ಅದರಲ್ಲಿ ಒಂದು ಹೂವು ಆಗಲೇ ಬಿಟ್ಟಿತ್ತು. ಇದಕ್ಕೆ ಇಷ್ಟು ದೊಡ್ಡ ಟಬ್ ಅವಶ್ಯಕತೆ ಇಲ್ಲ. ಇದು ದೊಡ್ಡ ನಾವೇನಾಗುತ್ತೆ, ಕೆಲವು ಮಿನಿ ಲೋಟಸ್ಗಳಿಗೆ ದೊಡ್ಡ ಟಬ್ ಕೊಟ್ಬಿಟ್ಟಾಗ ಅದು ಹೂ ಫ್ಲವರಿಂಗೇ ಆಗಲ್ಲ, ಟ್ಯೂಬರ್ಸ್ನೇ ಫಾರ್ಮ್ ಮಾಡ್ತಾ ಇರುತ್ತೆ. ಅದು ಆ ಕಡೆ ಅದರ ಕಾನ್ಸಂಟ್ರೇಷನ್ ಇರುತ್ತೆ ಗಿಡದ್ದು. ಇಲ್ಲಿ ನೋಡಿ, ಇದೊಂದು ದಾಸವಾಳ, ಎಲ್ಲ ನೋಡಿರ್ತೀರ ನನ್ನ ಗಾರ್ಡನ್ ವಿಡಿಯೋ ನೋಡೋಗೆ. ತುಂಬ ದೊಡ್ಡದಾಗಿ ಹೂವಾಗುತ್ತೆ ಇದು. ಅಂದರೆ ಇದು ಮೊಗ್ಗು, ಇವತ್ತು ಮೊಗ್ಗು, ನಾಳೆಗೆ ಅರಳೋದದು. ಇಲ್ಲಿ ನೋಡಿ, ಇದು ಜೆರೇನಿಯಮ್ಮು, ಡಬಲ್ ಪೆಟಲ್, ಇದು ರೆಡ್ ಕಲರು. ತುಂಬ ಪ್ಲ್ಯಾಂಟ್ಗಳನ್ನ ಬೇರೆ ಬೇರೆ ವೆರೈಟೀಸ್ಗಳನ್ನ ಹಾಕಬೇಕು ಅಂತಂದರು. ಇಲ್ಲಿ ಟೆರೆಸ್ಗಲ್ಲಿ ತುಂಬ ಲೋಡ್ ಆಗಿಬಿಡುತ್ತೆ ಅಂದ್ಬಿಟ್ಟು, ಇಲ್ಲಿ ನೋಡಿ, ಇದು ವಾಟರ್ ಮೊಸಾಯಿಕ್ ಅಂತ ಅಂದ್ಬಿಟ್ಟು ಒಂದು ಪ್ಲ್ಯಾಂಟ್, ಇದು ಯೆಲ್ಲೋ ಕಲರ್ ಫ್ಲವರ್ ಬರುತ್ತೆ. ಇದನ್ನು ಸೇಲ್ಗಿದೆ. ಇದನ್ನು ಸಪ್ರೇಟಾಗಿ ನಾವು ಪ್ಲ್ಯಾಂಟ್ ಮಾಡಿದಾಗ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ. ಇದು ಒಂದು ಬಟರ್ ಮಿಲ್ಕ್ ಕಲರ್ದು ಒಂದು ಲೋಟಸ್, ಇದು S1 ಅಂತ. ಇದು ಒಳ್ಳೆ ಬ್ಲೂಮರ್. ಇದು ವೈಟ್ ಮ್ಯಾಜಿಕ್ ಅಂತ. ಇದ್ರದ್ದನ್ನು ಟ್ಯೂಬರ್ ಸಿಗುತ್ತೆ. ಆ ಫ್ಲವರ್ ಯಾವ್ದ್ಯಾವುದು ಟ್ಯೂಬರ್ ಸಿಗುತ್ತೆ ಅನ್ನೋದನ್ನು ನಾನು ಈ ವಿಡಿಯೋ ಎಂಡಲ್ಲಿ ನೋಡಿ, ಪೂರ್ತಿ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಇದೊಂದು ರೆಡ್ ಕಲರ್ ಲೋಟಸ್ದು ಈಗ ರೀಪಾಟ್ ಮಾಡಿದ್ದೀನಿ, ನೋಡಬೇಕು. ಶಂಕು ಹುಳುಗಳು ತುಂಬ ಆಗಿದೆ, ತುಂಬ ಆಗೋಗಿದೆ. ಶಂಕು ಹುಳು ತುಂಬ ಆದ್ರೂ ಲೋಟಸ್ ಗಿಡ ಹಾಳಾಗ್ಬಿಡುತ್ತೆ. ಆವಾಗವಾಗ ನೋಡಿ ಕ್ಲೀನ್ ಮಾಡ್ಕೊಳ್ತಾ ಇರಬೇಕು. ಮತ್ತು ದಿನಕ್ಕೆ ನಾವು ಒಂದು 5 ಗಂಟೆ ಕಾಲ ಇದಕ್ಕೆ ಸ್ಪೆಂಡ್ ಮಾಡ್ತೀನಿ ನಾನು, ಬೆಳಗ್ಗೆ ಮತ್ತು ಸಂಜೆ. ಹಾಗಾಗೇ ಇಂಥ ರಿಸಲ್ಟ್ನ ನೋಡೋಕ್ಕೆ ಸಾಧ್ಯ. ತುಂಬ ಕೇರ್ ಮಾಡಲಿಲ್ಲ ಅಂದರೆ, ಮತ್ತು ಒಂದೊಂದು ಗಿಡಗಳು ಒಂದೊಂದು ಟೈಮಲ್ಲಿ ನಮಗೆ ಕೇರಿಂಗ್ ಕೇಳುತ್ತೆ. ಕೆಲವು ಫ್ಲವರಿಂಗ್ ಆಗಿಬಿಡುತ್ತೆ, ಕೆಲವು ಫ್ಲವರಿಂಗ್ ಶುರು ಆಗಿರುತ್ತೆ, ಕೆಲವು ಗಿಡಗಳು ರೀಪಾಟ್ನ ಕೇಳ್ತಾ ಇರುತ್ತೆ, ಕೆಲವು ಗಿಡಗಳಿಗೆ ಫರ್ಟಿಲೈಸ್ ಮಾಡಬೇಕಾಗತ್ತೆ. ಎಲ್ಲ ಒಂದೇ ಸರಿ ಕೊಡೋಕ್ಕಾಗಲ್ಲ, ಎಲ್ಲ ಗಿಡಗಳಿಗೂ ಫರ್ಟಿಲೈಸ್ ಮಾಡೋಕ್ಕಾಗಲ್ಲ. ಹಾಗಾಗಿ ಒಂದೊಂದು ಗಿಡನ ನೋಡಿಕೊಂಡು ಅದ್ರದ್ದು ಕಂಡೀಷನ್ನ ನೋಡಿಕೊಂಡು ಕೆಲವು ಫರ್ಟಿಲೈಸ್ ಮಾಡಬೇಕು, ಕೆಲವನ್ನ ರೀಪಾಟ್ ಮಾಡಬೇಕು, ಮತ್ತು ಕೆಲವನ್ನ ಎಲೆಗಳೆಲ್ಲ ರಿಮೂವ್ ಮಾಡಬೇಕಾಗತ್ತೆ, ಕೆಲವುಗಳಲ್ಲಿ ಹುಳುಗಳಾಗೋಗಿರುತ್ತೆ. ಹೀಗೆ ತುಂಬ ಥರ ಕೇರಿಂಗ್ ಇರುತ್ತೆ ಗಾರ್ಡನ್ ಅಂತ ಅಂದಮೇಲೆ. ಇಲ್ಲಿ ನೋಡ್ತಾ ಇದ್ದೀರಾ ತುಂಬ. ಆಮೇಲೆ ಇನ್ನೊಂದೇನು ಮುಖ್ಯವಾಗಿ ಅಂತಂದರೆ, ನಾನೇನು ಮಾಡ್ತೀನಿ, ಇನ್ನೇನೋ ಜೂನ್ ಜುಲೈ ಟೈಮ್ಗೆ ವರಮಹಾಲಕ್ಷ್ಮಿ ಹಬ್ಬ ಶುರು ಆಗುತ್ತೆ, ಎಲ್ಲರಿಗೂ ಗೊತ್ತಿರುತ್ತೆ ನಿಮಗೆ. ಜುಲೈ ಆಗಸ್ಟ್ ಟೈಮಲ್ಲಿ 2 ತಿಂಗಳು ಮುಂಚೆ ನಾನು ಎಲ್ಲ ಗಿಡನೂ ಮತ್ತೆ ಇನ್ನೊಂದ್ಸಲಿ ರೀಪಾಟ್ ಮಾಡ್ತೀನಿ. ಆವಾಗ ನಿಮಗೆ 2 ತಿಂಗಳು ಆದ ತಕ್ಷಣವೇ ಎಲ್ಲ ಫ್ಲವರಿಂಗಿಗೆ ಬಂದಿರುತ್ತೆ. ಆಗ ತುಂಬ ಹೂ ಸಿಗುತ್ತೆ ಆ ಹಬ್ಬದ ಟೈಮಲ್ಲಿ ನನಗೆ. ಇಲ್ಲಿ ನೋಡಿ, ಶಂಕು ಹುಳುಗಳಿಗೆ ನಾನು ಕ್ಯಾಬೇಜ್ ಹಾಕಿದ್ದೆ. ಕ್ಯಾಬೇಜ್ಗಿಂತ ನಿಮಗೆ ಕೂಕುಂಬರ್, ಸೌತೆಕಾಯಿನ ಹಾಕಿದ್ರೆ ಹೆಚ್ಚಿನ ರಿಸಲ್ಟ್ ಸಿಗುತ್ತೆ. ಬೇಗ ಶಂಕು ಹುಳುಗಳು ಅದನ್ನ ತಿನ್ನೋಕ್ಕೆ ಬಂದಾಗ ನಾವು ಅದನ್ನ ಕ್ಲೀನ್ ಮಾಡ್ಕೊಳ್ಬೋದು. ನಾನು ಕ್ಯಾಬೇಜ್ ಇದ್ದಿದ್ದರಿಂದ ಕ್ಯಾಬೇಜನ್ನ ಹಾಕಿದ್ದೀನಿ. ಮತ್ತು ಡಕ್ವೀಡ್, ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದೆಲ್ಲ ಡಕ್ವೀಡ್ ಅಂತ. ಇದನ್ನು ಜಾಸ್ತಿ ಬಿಡಬಾರ್ದು ನಾವು ಲೋಟಸ್ ಪ್ಲ್ಯಾಂಟ್ಸಲ್ಲಿ. ಬಿಟ್ಟರೆ ಅದು ಎಲ್ಲ ಫರ್ಟಿಲೈಸ್ನ, ಲೋಟಸ್ಗೆ ಹಾಕಿರೋ ಫರ್ಟಿಲೈಸ್ನ ಆ ಡಕ್ ವೀಡೇ ತೊಗೊಳ್ಬಿಡುತ್ತೆ. ಅವಾಗವಾಗ ಕ್ಲೀನ್ ಮಾಡ್ಕೊಳ್ತಾ ಇರಬೇಕು. ಮ್ಯಾಸಿವಾಗಿ ಬೆಳೀತಾ ಇರುತ್ತೆ ಇದು. ಮತ್ತು ನಾನು ಡಿಸ್ಕ್ರಿಪ್ಷನಲ್ಲಿ ನಂಬರ್ ಕೊಟ್ಟಿರ್ತೀನಿ, ವಾಟ್ಸಪ್ಪಲ್ಲಿ ಕಾಂಟ್ಯಾಕ್ಟ್ ಮಾಡಿ. ಯಾವ ಟ್ಯೂಬರ್ ಬೇಕು, ಯಾವುದು ನಿಮಗೆ ಯಾವ ವೆರೈಟಿ ಬೇಕು ಅಂತ ಅಂದ್ಬಿಟ್ಟು. ತುಂಬ ವೆರೈಟೀಸ್ ಅವೈಲೇಬಲ್ ಇದೆ ಈಗ, ಮತ್ತು ತುಂಬ ಲೋ ಪ್ರೈಸಲ್ಲೂ ಇದೆ. ಹಾಗಾಗಿ ಇವತ್ತಿನ ವಿಡಿಯೋ ಮಾಡಬೇಕಾಯಿತು. ಇಲ್ಲಿ ನೋಡಿ, ಇದು ಮಳೆ ಬಂದರೆ ಸಾಕು, ನಮಗೆ ಸ್ವಲ್ಪ ಗಾಳಿ ಹೆಚ್ಚಾಗ್ತಾ ಇದೆ ದಿನ ಹೊರತು ಮಳೆ ಕಮ್ಮಿ ಇದೆ. 10 ಕಿಲೋಮೀಟ್ರಿಗೂ ವೇರಿ ಆಗ್ತಾ ಇದೆ. ಒಂದು ಏರಿಯಾದಲ್ಲಿ ಹೆಚ್ಚು ಮಳೆ ಬಂದಿದೆ ನಿನ್ನೆ, ನಮ್ಮ ಏರಿಯಾದಲ್ಲಿ ಮಳೆ ಸ್ವಲ್ಪನೂ ಇಲ್ಲ, ಗಾಳಿನೇ ತುಂಬ ಹೆಚ್ಚು ಬರುತ್ತೆ. ಇಲ್ಲಿ ನೋಡಿ, ಇದು ಒಂದು ವೈಟ್ ಮ್ಯಾಜಿಕ್ ಅಂತ ಈ ವೆರೈಟಿ ಅವೈಲೇಬಲ್ ಇದೆ ಟ್ಯೂಬರ್. ಮತ್ತು ಪಿಂಕ್ ಕ್ಲೌಡ್ ಅಂತ ನೆಕ್ಸ್ಟ್ ಬರುತ್ತೆ ನೋಡಿ, ಅದು ಅವೈಲೇಬಲ್ ಇದೆ. ಮತ್ತು ಯೆಲ್ಲೋ ಪಿಯೋನಿ ಅಂತ ಅಂದ್ಬಿಟ್ಟು ಇದು ಕರ್ಣ ಅನ್ನೋ ವೆರೈಟಿ, ಇದನ್ನು ನಿಮಗೆ ಟ್ಯೂಬರ್ ಅವೈಲೇಬಲ್ ಇದೆ. ಇದೆಲ್ಲ ಸೂಪರ್ ಟ್ರಾಪಿಕಲ್ ವೆರೈಟೀಸು. ಹೀಗೆ ಹೇಳ್ತಾ ಇವತ್ತಿನ ಗಾರ್ಡನಿಂಗ್ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ, ಇದು ಅಷ್ಟೇ ಪಿಂಕ್ ಕ್ಲೌಡು, ಮುಂದಿನ ಗಾರ್ಡನಿಂಗ್ ವಿಡಿಯೋದಲ್ಲಿ ಸಿಗ್ತೀನಿ. ನಿಮ್ಗೆ ಏನಾದರೂ ಬೇಕಿದ್ರೆ ವಾಟ್ಸಪ್ಪಲ್ಲಿ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.